ಮನೆ ಬಾಗಿಲಲ್ಲಿ ನಿಂತಿದ್ದ ಹೊಸ ಮದುಮಕ್ಕಳನ್ನು ನಿಲ್ಲಿಸಿ ಆರತಿ ಮಾಡಿ ಖುಷಿ ಸೇರು ಹೊದ್ದು ಒಳಗೆ ಹೆಜ್ಜೆ ಇಡಲು ಅವಳಿಗೆ ಕೈ ಅಡ್ಡ ಹಿಡಿದು ನಿಂತಿದ್ದರು ವೇದಾಂತ್ ಅಕ್ಕ, ಇಬ್ಬರು ತಂಗಿಯರು. ಅವಳು ಅವರ ಮುಖ ನೋಡಲು, ನಮ್ಮ ಅಣ್ಣನ ಹೆಸರು ಹೇಳಿ ಆಮೇಲೆ ಒಳಗೆ ಬನ್ನಿ. ಯಾಕೆ, ನಿಮಗೆ ನನ್ನ ಹೆಸರು ಗೊತ್ತಿಲ್ವಾ ಅಂದವ. ನಮಗೆ ಗೊತ್ತಪ್ಪ, ನೀನು ಹೆಂಡತಿಗೆ ಗೊತ್ತೋ ಇಲ್ವೋ ಅಂತ ಕೇಳ್ತಿದ್ದೀವಿ. ನೀವು ಹೇಳಿ ಅತ್ತಿಗೆ, ನಿಮ್ಮ ಗಂಡನ ಹೆಸರು ಏನು? ಅವಳು ಅಲ್ಲಿದ್ದ ಅಷ್ಟು ಜನರನ್ನು ನೋಡಿ ಮೊದಲೇ ಸ್ವಲ್ಪ ಹೆದರಿದ್ದಳು. ಭಯದಲ್ಲೇ ವೇದಾಂತ್ ಅಂದಳು ಮೇಲುವಾಗಿ. ಅಯ್ಯೋ, ನಿಮ್ಮ ಯಜಮಾನ್ರ ಹೆಸರು ಕೇಳಿಸ್ಲೇ ಇಲ್ಲ, ಮೊದಲಿಂದ ಹೇಳಿ ಅನ್ನಲು ಅವಳು ಅವನ ಮುಖ ನೋಡಿದಳು. ವೇದಾಂತ್ ವಸಿಷ್ಠ ಅಂದ ಅವಳ ಕಿವಿಯಲ್ಲಿ. ವೇದಾಂತ್ ವಸಿಷ್ಠ ಅಂದಳು. ನಮಗೆ ಕೇಳಿಸ್ತಾನೆ ಇಲ್ಲ ನೀವು ಹೇಳ್ತಿರೋದು, ಮತ್ತೊಮ್ಮೆ ಹೇಳಿ ಅಂದಾಗ ವೇದಾಂತ್ ವಸಿಷ್ಠ ಅಂದಳು ಮತ್ತೊಮ್ಮೆ. ಇವಾಗ ನಿನ್ನ ಸರದಿ ಹೇಳಿ ಬ್ರೋ, ಖುಷಿ ಅಂತ ಸ್ಪಷ್ಟವಾಗಿ ಜೋರಾಗಿ ಹೇಳಿದ. ಇಷ್ಟು ದಿನ ಅವಳ ಜೊತೆ ಎಷ್ಟೇ ಮಾತನಾಡಿದರೂ ಒಮ್ಮೆಯೂ ಅವಳ ಹೆಸರು ಹಿಡಿದು ಕರೆದಿರಲಿಲ್ಲ ಅವನು. ಇಂದು ಮೊದಲ ಬಾರಿಗೆ ನುಡಿದಿದ್ದ ತನ್ನವಳ ಹೆಸರನ್ನ. ಸರಿ, ಬನ್ನಿ ಬನ್ನಿ ಅನ್ನಲು ಅವರು ಒಳಗೆ ಬಂದ ಮೇಲೆ ಶ್ರವಣ್ ರಿಯಾನ ಮನೆ ತುಂಬಿಸಿಕೊಂಡರು. ಅವರಿಬ್ಬರ ಕೈಯಲ್ಲಿ ದೇವರ ಪೂಜೆ ಮಾಡಿಸಿ ದೀಪ ಬೆಳಗಿಸಿದ್ದರು. ಎಲ್ಲರೂ ಟೀ ಕುಡಿಯುತ್ತಾ ಕುಳಿತಿರಲು ರಾಶಿ ಅವರಿಬ್ಬರಿಗೂ ಮೇಲೆ ರೂಮ್ ತೋರಿಸಿ, ಹೋಗಿ ಇಬ್ಬರು ರೆಡಿಯಾಗಿ ಬನ್ನಿ, ಶಾಸ್ತ್ರಗಳು ಇನ್ನೂ ತುಂಬ ಇದ್ದಾವೆ ಅಂದಾಗ ಅವರು ಮೇಲೆ ಹೋದರು. ಅವರಿಬ್ಬರಿಗೂ ಬೇರೆ ಬೇರೆ ರೂಮ್ ತೋರಿಸಿದ ರಾಶಿ, ಇಲ್ಲಿ ಫ್ರೆಶ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ, ನೈಟ್ ನಿಮ್ಮ ರೂಮ್ಗೆ ಕಳಿಸ್ತೀವಿ ಅಂದು ಅಲ್ಲಿಂದ ನಡೆದಳು. ಖುಷಿ ಜೊತೆಗಿದ್ದ ಪೂರ್ಣಿ, ಲೇ, ಇಷ್ಟು ದೊಡ್ಡ ಮನೆಯಲ್ಲಿ ನೀನು ಹೇಗಿರ್ತೀಯ ಅಂತ ನನಗೆ ಚಿಂತೆ ಆಗ್ತಿದೆ ಕಣೆ. ಚಿಂತೆ ಯಾಕೆ? ನೀನು ಮೊದಲೇ ಯಾರಾದರೂ ಏನಾದರೂ ಅಂದರೆ ಸಾಕು ಪುಸಕ್ಕಂತ ಕೋಪ ಮಾಡ್ಕೊಳ್ತೀಯ. ಇಲ್ಲಿ ಇಷ್ಟೊಂದು ಬಾಯಿಗಳು ಇದ್ದಾವೆ, ಯಾರಾದರೂ ಏನಾದರೂ ಅಂದರೆ ನೀನು ಹೇಗೆ ಸಹಿಸ್ಕೊಳ್ತೀಯ? ಯಾವಾಗಲೂ ಒಂದೇ ಥರ ಇರೋಕ್ಕೆ ಆಗಲ್ಲ ಪೂರ್ಣಿ. ನಾವು ಒಮ್ಮೊಮ್ಮೆ ಬದಲಾಗಲೇಬೇಕಾಗುತ್ತೆ. ಒಂದು ನಮಗಾಗಿ, ಇನ್ನೊಂದು ನಮ್ಮವರಿಗಾಗಿ. ಹಾಗಾದರೆ ನೀನು ಯಾವುದಕ್ಕೆ ಅಡ್ಜಸ್ಟ್ ಆಗೋದು? ಎರಡಕ್ಕೂ. ಖುಷಿ, ಆರ್ ಯು ಓಕೆ? ಯಾಕೋ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ನೋಡಿ ಡೌಟ್ ಬರ್ತಿದೆ ಕಣೆ ನನಗೆ. ಕತ್ತೆ, ನಾನು ಆರಾಮಾಗಿ ಇದ್ದೀನಿ. ಈ ಪಿನ್ ತೆಗಿಬಾ, ನಂಗಂತೂ ಈ ಭಾರವಾದ ಸೀರೆ ಉಟ್ಟು ಸಾಕಾಗಿ ಹೋಯ್ತು. ಹೌದಾ? ಛೇ ಪಾಪ, ಪರವಾಗಿಲ್ಲ ಬಿಡ. ಇನ್ಮೇಲೆ ವೇದಾಂತ್ ಸರ್ ನಿಂಗೆ ಈ ಭಾರವಾದ ಸೀರೆನ ಮೈ ಮೇಲೆ ಇರೋಕೆ ಬಿಡಲ್ಲ. ಪೋಲಿ ಆಗಿದೆಯಾ ನೀನು, ಹೋಗೆ. ನಾನು ಹೇಳಿದ್ದು ತಪ್ಪಾ ಹೇಳು? ನಿಜ ತಾನೆ? ಅವಳಿಗೆ ಕಚ್ಚುಗುಳಿ ಕೊಟ್ಟು ಕೇಳಲು ಪೂರ್ಣಿ ಸುಮ್ಮನೆ ಇರೆ ನಗುತ್ತಾ ಅಂದಳು. ನಾನು ಸುಮ್ಮನೆ ಇರ್ತೀನಿ? DCP ಸಾಹೇಬ್ರು ಸುಮ್ಮನೆ ಇರ್ತಾರಾ? ನಾನು ಒಬ್ಬಳೇ ರೆಡಿ ಆಗ್ತೀನಿ, ನೀನು ನಡಿ ಹೊರಗೆ. ತಲೆ ತಿಂತ್ಯ ಅಂದಾಗ ಅವಳು ನಗುತ್ತಾ ಹೊರಬಂದಳು ಅವಳ ಹುಡುಗನ್ನ ನೋಡಲು. ಸೀರೆ ಬದಲಿಸಿ ಫ್ರೆಶ್ ಆದ ಖುಷಿ ಸ್ವಲ್ಪ ಭಾರ ಎನಿಸುವ ಒಡವೆ ತೆಗೆದು ಇಟ್ಟು ಸಿಂಪಲ್ ಆಗಿ ರೆಡಿಯಾದಳು. ವೇದಾಂತ್ ಕೋಣೆಯಲ್ಲಿದ್ದ ಕಾರ್ತಿಕ್, ಸಂಜೀವ್ ಇಬ್ಬರು ಕನ್ನಡಿ ಮುಂದೆ ನಿಂತು ತುಂಬ ಹೊತ್ತಿಂದ ತಲೆ ಬಾಚಿಕೊಳ್ಳುತ್ತಿದ್ದವನನ್ನು ನೋಡಿ, ಆಹಾ, ಆ ಮುಖದಲ್ಲಿ ನೋಡೋ ಎಂಥ ಕಳೆ ಇದೆ ಅಂದ ಕಾರ್ತಿ. ಅಲ್ವಾ ಮಗ, ಮದುವೆ ಬೇಡ ಬೇಡ ಅಂತ ಹೇಳ್ತಾನೆ ಲವ್ ಮ್ಯಾರೇಜ್ ಆಗಿದೆಯಾ? ಇದೇ ಖುಷಿಗೆ ನಮಗೆ ಪಾರ್ಟಿ ಇಲ್ವಾ? ಕೊಡಿಸೋಣ ಬಿಡ್ರೋ. ಬರೀ ಅಷ್ಟೇ ಅಲ್ಲ ಕಣೋ, ಇವತ್ತಿನಿಂದ ಹೊಸ ಜೀವನ ಪ್ರಾರಂಭ ಆಗ್ತಿದೆ. ಆ ಖುಷಿಯಲ್ಲಿ ನಮ್ಮನ್ನು ಮರೆತುಬಿಟ್ಟಿಯಪ್ಪ ನಕ್ಕು ನುಡಿದ ಕಾರ್ತಿ. ಅವನ ಕಡೆ ಕೈಯಲ್ಲಿದ್ದ ಪರ್ಫ್ಯೂಮ್ ಬಾಟಲಿಯನ್ನು ಎಸೆದವನ, ಸುಮ್ಮನೆ ಇದ್ದರೆ ಸರಿ, ಇಲ್ಲಾಂದರೆ ನಾವು ಏನಪ್ಪ ಅಂಥದ್ದು ಹೇಳಿದ್ವಿ? ಹೋಗಲಿ, ಎಷ್ಟು ದಿನ ರಜೆ ಹಾಕಿದ್ದೀಯಾ? ಹನಿಮೂನ್ಗೆ ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ದೀಯಾ? ಅದಾದರೂ ಹೇಳೋ. ಅದೆಲ್ಲ ಏನಿಲ್ಲ ಕಣ್ರೋ, ಇನ್ನು ಅದರ ಬಗ್ಗೆ ಮಾತಾಡಿಲ್ಲ ಮಗ. ಇನ್ಮೇಲೆ ನಮ್ಮ ವೇದ ಫುಲ್ ಬ್ಯುಸಿ ಆಗೋದ ಅಲ್ವಾ? ಹೌದೌದು, ಅದರಲ್ಲೂ ಸಂಜೆ ಮೇಲಂತೂ ಸಿಕ್ಕಾಬಟ್ಟೆ ಬ್ಯುಸಿ ಆಗ್ತಾನೆ ಅಲ್ವಾ ಮಚ್ಚ? ಎದ್ದೋದ್ರೆ ಸರಿ. ಇವಾಗ ನನ್ನ ಹತ್ರ ಬಯಸ್ಕೊಬೇಡಿ. ಅವರ ಮಾತಿಗೆ ಮೀಸೆ ಮರೀಲಿ ನಕ್ಕರು ತೋರಿಸಿಕೊಳ್ಳದೇ ಇದ್ದ. ಹೋಗ್ತೀವಿ ಬಿಡಪ್ಪ, ಪಕ್ಕಕ್ಕೆ ಹೆಂಡತಿ ಬರ್ತಿದ್ದ ಹಾಗೆ ಕುಚಿಕ್ಕು ಗೆಳೆಯರನ್ನೇ ಮರೆತು ಬಿಟ್ಟೆ ಅಲ್ವಾ? ಜಾಡಿಸಿ ಒದ್ರೆ ನನ್ನ ಮಕ್ಕಳ್ರ, ಯಾಕೋ ಜಾಸ್ತಿ ಆಯಿತು ನಿಮ್ಮದು. ನಮಗೆ ಯಾಕೋ ಹೊಡೆದು ಸ್ಟ್ರೆಸ್ ಮಾಡ್ಕೊಳ್ತೀಯ? ರೆಸ್ಟ್ ಮಾಡೋ ಮಗ, ಚೆನ್ನಾಗಿ ರೆಸ್ಟ್ ಮಾಡು. ಇನ್ಮೇಲೆ ರೆಸ್ಟ್ ಸಿಗೋದು ಸ್ವಲ್ಪ ಡೌಟೆ ನಗುತ್ತೆ ಹೇಳಲು. ಸ್ವಲ್ಪ ಅಲ್ಲ ಕಣೋ, ಪೂರ್ತಿ ಡೌಟೆ ಅನ್ನಲು ಇಬ್ಬರಿಗೂ ದಿಂಬು ಬೀಸಿ ಹೊಡೆದ ವೇದ. ಅವರಿಬ್ಬರು ಅಲ್ಲಿಂದ ಹೊರಗೆ ಓಡಲು ತನ್ನ ಸ್ಮೈಲ್ನಲ್ಲಿ ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಮೀಸಿ ನೀವುತ್ತಾ ನಗುತ್ತಾ ನಿಂತನು. ಎಲ್ಲ ಕೆಳಗೆ ಬಂದಾಗ ಹೆಂಗಸರೆಲ್ಲ ಹೊಸ ಮದುಮಕ್ಕಳಿಗೆ ಆಟ ಆಡಿಸಲು ಸಿದ್ಧತೆ ಮಾಡಿದರು. ಒಂದು ಬೆಳ್ಳಿ ಕೊಡದಲ್ಲಿ ಓಕುಳಿ ನೀರು ತುಂಬಿಸಿ ಅದರಲ್ಲಿ
ಹೂ ಹಾಕಿ ಇಟ್ಟಿದ್ದರು. ಅದರ ಎದುರು ಬದುರು ಕುಳಿತ ವೇದಾಂತ್ ಖುಷಿ ಅದರೊಳಗೆ ಕೈ ಹಾಕಿ ಉಂಗುರ ಹುಡುಕಬೇಕು. 3 ಬಾರಿಯಲ್ಲಿ ಯಾರಿಗೆ ಜಾಸ್ತಿ ಸಿಗುತ್ತೋ ಅವರು ಗೆದ್ದಂತೆ ಅಂದಾಗ ಇಬ್ಬರು ಹುಡುಕಲು ಕೈ ಹಾಕಿದರು. ಮೊದಲ 2 ಬಾರಿ ಸಿಕ್ಕಿದ್ದು ಖುಷಿಗೆ. ಮೊದಲು ಅವನೇ ಅವಳ ಕೈಗೆ ಇಟ್ಟಿದ್ದ. ಮತ್ತೊಮ್ಮೆ ಅದು ಅವಳಿಗೆ ಸಿಕ್ಕಿತು. 3ನೇ ಸಲ ವೇದಾಂತ್ಗೆ ಸಿಕ್ಕಿತು. ಅಲ್ಲಿಗೆ ಖುಷಿ ಗೆದ್ದಿದ್ದಳು. ಪೊಲೀಸ್ ಆಗಿ ಕಳ್ಳನ ಹುಡುಕು, ನಿಂಗೆ ಒಂದು ಉಂಗುರ ಹುಡುಕೋಕೆ ಆಗಲಿಲ್ಲ ಅಂದಾಗ ಹೆಣ್ಣು ಮಕ್ಕಳು ಸೋಲಬಾರದು ಅಂತ ನಾನು ಬಿಟ್ಟು ಕೊಟ್ಟಿದ್ದು ಅಂದವನ ಮಾತಿಗೆ ಎಲ್ಲರೂ ಹೋ ಅಂದು ಚೀರಿದರು. ಅವಳ ಕೈಯಲ್ಲಿ ಚಿಕ್ಕ ಬೆಲ್ಲದ ತುಂಡನ್ನು ಕೊಟ್ಟು ಬಾಯಿಯಲ್ಲಿ ಕಚ್ಚಿ ಹಿಡಿಯಲು ಹೇಳಿದರು ಖುಷಿಗೆ. ಅವಳು ಕಚ್ಚಿಕೊಂಡಿರೋದನ್ನು ತನ್ನ ಬಾಯಿಯಿಂದಲೇ ವೇದಾಂತ್ಗೆ ತೆಗೆಯಬೇಕು ಅಂದಾಗ ಇಬ್ಬರು ಮುಜುಗರದಿಂದ ನಾಚಿ ನಿಂತರು. ಅವಳು ಇಲ್ಲ ಬೇಡ ಅಂತ ಎಷ್ಟು ಅಂದರೂ ಅವರ್ಯಾರೂ ಕೇಳಲಿಲ್ಲ. ದೊಡಮ್ಮ, ಇದೇನಿದೆಲ್ಲ ನೀವಾದರೂ ಹೇಳಿ ಅಂದವನಿಗೆ. ಅವರಿಗಲ್ಲ, ನಿಂಗೆ ಹೇಳ್ತೀನಿ, ಅದೆಲ್ಲ ಮಾಡಲೇಬೇಕು, ಶಾಸ್ತ್ರ. ಸುಮ್ಮನೆ ಅವರು ಹೇಳಿದ್ದು ಮಾಡು ಅಂದಾಗ ಎಲ್ಲರೂ ಅವರಿಬ್ಬರನ್ನು ಸುತ್ತುವರೆದಿದ್ದರು. ವೇದಾಂತ್ ಅವಳನ್ನು ನೋಡಿ ಕಣ್ಣಲ್ಲೇ ಒಪ್ಪಿಗೆ ಕೇಳಿ ಅವಳು ಬಾಯಿಂದ ಇಟ್ಟುಕೊಂಡ ತಕ್ಷಣ ಅವಳ ಮುಖವನ್ನು ಬಗಸೆಲೆ ಹಿಡಿದು ಒಂದು ಕ್ಷಣ ಸುತ್ತ ಇದ್ದವರನ್ನು ಮರೆತು ಅದನ್ನು ಕಚ್ಚಿಕೊಂಡಿದ್ದ. ಅವನ ವರಸೆಗೆ ಅವಳು ನಾಚಿ ನಿಂತಿದ್ದಳು. ಇವನಿಗೆ ಅದೇ ಅನುಭವ. ತಲೆ ತಗ್ಗಿಸಿ ನಿಂತಿದ್ದ ಅವನನ್ನು ಹುಡುಗರು ರೇಗಿಸುತ್ತ ನಿಂತಿರಲು, ಮುಂದಿದ್ದು ಏನು ಹೇಳಬೇಡಿ, ನಾನು ಬೇರೆ ಯಾವ ಶಾಸ್ತ್ರನೂ ಮಾಡಲ್ಲ ಅಂದ. ಶ್ರವಣಗೂ ರಿಯಾ ಅವರಿಗೂ ಅದೇ ಥರ ಮಾಡಿಸಿ, ಇವಾಗ ಕೆಲಸ ಆರಾಮ್ ಮಾಡಿ, ಊಟ ಮುಗಿದ ಮೇಲೆ ಬೇರೆ ಇದ್ದಾವೆ ಅಂದು ನಡೆದರು. ಎಲ್ಲರೂ ಮೇಲಿದ್ದ ಸೋಫಾ ಬಳಿ ಕೂತಿರಲು ಎಲ್ಲರ ಬಗ್ಗೆ ತರಲೆ ತಮಾಷೆ ಸಾಕಿತ್ತು. ರಿಷಿ ಹಾಗೂ ಪೂರ್ಣಿ ಕಣ್ಣಲ್ಲೇ ಮಾತನಾಡುತ್ತಾ ನಗುತ್ತಾ ಇದ್ದರು. ರಾತ್ರಿ ಊಟದ ನಂತರ ಅವರನ್ನು ಕೂರಿಸಿ ಆರತಿ ಮಾಡಿ ಮುಗಿಸಿದರು. ಮೇಲೆದ್ದ ಇಬ್ಬರು ಹುಡುಗರ ರೂಮ್ನ ಅಲಂಕಾರ ಮಾಡಿ ಮುಗಿಸಿದರು. ಖುಷಿ ರಿಯಾಳನ್ನು ರೆಡಿ ಮಾಡಿದ ಬಿಂದು ರಾಶಿ ಅವರು ಅವರನ್ನು ರೇಗಿಸುತ್ತಿದ್ದರು. ಫೋನ್ನಲ್ಲಿ ಹೊರಗಡೆ ಯಾರತ್ರನೋ ಗಂಭೀರವಾಗಿ ಮಾತನಾಡುತ್ತಾ ನಿಂತಿದ್ದ ವೇದಾಂತ್. ಅವನನ್ನು ಹುಡುಕುತ್ತಾ ಬಂದವನಿಗೆ ಅವನು ಹೊರಗೆ ಸಿಕ್ಕಿದ್ದ. ಇವಾಗ ಯಾರತ್ರ ಮಾತಾಡ್ತಿದ್ಯಾ ಅಂದ ರಿಷಿ. ಏನೋ ಕೆಲಸ ಇತ್ತು, ಹೇಳು, ಏನು ಬಂದಿದ್ದು, ಎಲ್ಲ ಕರೀತಿದ್ದಾರೆ ಅಂದಾಗ ಇಬ್ಬರು ಒಳಗೆ ಹೋದರು. ಅಡುಗೆ ಮನೆಯಲ್ಲಿ ಇದ್ದ ಹುಡುಗಿಯರ ಕೈಗೆ ಹಾಲಿನ ಲೋಟ ಕೊಟ್ಟು, ಅಕ್ಕ ಎಲ್ಲ ಎಲ್ಲೋದ್ರು, ಯಾರೂ ಕಾಣ್ತಿಲ್ಲ ಅಂದರು ಜಾನಕಿ. ಮೇಲೆ ರೂಮ್ಗಳಲ್ಲಿ ಇರಬೇಕು, ಅವರನ್ನು ಗೋಳಿಕೊಳ್ತಾ ಇರ್ತಾರೆ, ನೀವು ಬನ್ನಿ ಅಂದು ಕುಸುಮ ಜಾನಕಿ ಮುಂದೆ ನಡೆಯಲು ಅವರಿಂದ ಹೆಜ್ಜೆ ಹಾಕಿದರು ರಿಯಾ ಖುಷಿ. ರೂಮ್ಗೆ ಬಂದ ವೇದಾಂತ್ಗೆ ಯಾರ ಗಲಾಟೆಯೂ ಇಲ್ಲ, ಯಾರ ಮಾತು ಕೇಳಿಸ್ತಿಲ್ಲ, ರೇಗಿಸೋರು ಯಾರೂ ಕಾಣ್ತಿಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಿದವನಿಗೆ ಡ್ರೆಸ್ಸಿಂಗ್ ರೂಮ್ ಕಡೆಯಿಂದ ಗುಸುಗುಸು ಕೇಳಿಸಿತು. ಅಂದುಕೊಂಡೆ ಏನೋ ಕಿತಾಪತಿ ಮಾಡೋಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಹುಷಾರಾಗಿರಬೇಕು ಅಂದುಕೊಂಡ. ಖುಷಿಯನ್ನು ರೂಮ್ಗೆ ಬಾಗಿಲ ಹತ್ರ ನಿಲ್ಲಿಸಿದ ಕುಸುಮ ಜಾನಕಿಯವರು, ನಮ್ಮ ಮಗ ಜಾಸ್ತಿ ಕಾಡಿಸೋ ಆಗಿಲ್ಲ, ಅವನು ಏನು ಕೇಳ್ತಾನೋ ಇಲ್ಲ ಅಂದೇ ಕೊಟ್ಟು ಬಿಡು ನಗುತ್ತಾ ಅಂದು ಅವಳನ್ನು ಒಳಗೆ ಕಳಿಸಿ ಬಾಗಿಲು ಹಾಕಿದರು. ನಿಂತು ಯೋಚಿಸುತ್ತಾ ಇದ್ದವ ಅವಳು ಬಂದ ತಕ್ಷಣ ಅವಳ ಕಡೆ ನೋಡಿದ. ಭಯದಲ್ಲಿ ಅಂಜುತ್ತಲೇ ನಿಂತಿದ್ದ ಅವಳನ್ನು ಕಂಡು ರೇಗಿಸೋದ, ಮುದ್ದಿಸೋದ, ಕಾಡಿಸೋದ ಗೊತ್ತಿಲ್ಲದೆ ಹೊಸದಾಗಿ ನೋಡುತ್ತಿರುವವನಂತೆ ಅವಳನ್ನೇ ನೋಡುತ್ತಿದ್ದ ವೇದಾಂತ್. ಅವಳು ಹಾಲಿನ ಲೋಟವನ್ನು ಟೇಬಲ್ ಮೇಲೆ ಇಟ್ಟು ಅವನ ಕಾಲಿಗೆ ಬೀಳಲು, ಅಯ್ಯೋ ಏನು ಮಾಡ್ತಿದ್ಯಾ, ಎದ್ದೇಳು ಮೇಲೆ ಅಂದ. ಅತ್ತೆ ಹೇಳಿದ್ರು ಅದಕ್ಕೆ. ಅದೆಲ್ಲ ಬೇಡಮ್ಮ, ಹಾಗೆಲ್ಲ ಮಾಡಬಾರ್ದು ಅಂದವ. ಅವಳು ಅವನ ಮುಖ ನೋಡಲು ಕಣ್ಣಲ್ಲೇ ಅವರೆಲ್ಲ ಇದ್ದ ಕಡೆಗೆ ತೋರಿಸಿ ಕಣ್ಣು ಮಿಟುಕಿಸಿದವನೇ, ನಿಂಗೆ ನಾನು ಏನೋ ಹೇಳಬೇಕು, ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಇರೋ ಯಾರ ಹತ್ರನೂ ಸರಿಯಾಗಿ ಮಾತಾಡಬೇಡ. ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರು ತುಂಬ ಜೋರು, ಅವರಿಂದ ಸ್ವಲ್ಪ ದೂರ ಇರು. ಆಮೇಲೆ ನನ್ನ ತಂಗಿಯರಿದ್ದಾರಲ್ಲ ಅವರಂತೂ ಶುದ್ಧ ತಲೆ ಹರಟೆಗಳು, ಅವರನ್ನು ಮಾತಾಡ್ಸೋಕೆ ಹೋಗಬೇಡ. ಆಮೇಲೆ ನನ್ನ ತಮ್ಮಂದ್ರಿದ್ದಾರಲ್ಲ ಅವರಂತೂ ತುಂಬ ತರಲೆಗಳು, ಅವರನ್ನು ಜಾಸ್ತಿ ಮಾತಾಡ್ಸೋಕೆ ಹೋಗಬೇಡ. ಅವರು ಏನಾದರೂ ಅಂದರೆ ನನಗೆ ಹೇಳು ಆಯಿತಾ, ಸರಿಯಾಗಿ ಮಾಡ್ತೀನಿ ಅವರಿಗೆ. ಏನು ಮಾಡ್ತೀರಾ ಅವಳು ಅನ್ನಲು, ಏನು ಮಾಡ್ತೀನಾ, ಜಾಸ್ತಿ ಮಾತಾಡಿದರೆ ಬೈತೀನಿ, ಕದ್ದು ನಮ್ಮ ಮಾತು ಕೇಳಿದರೆ ಹೀಗೆ ಹೊರಗೆ ಎಳೆದು 2 ಬಾರಿಸ್ತೀನಿ ಅಂತ ಹೇಳುತ್ತಾ ಅವರೆಲ್ಲ ಇದ್ದಲಿಗೆ ಹೋಗಿ ಬಾಗಿಲು ಸರಿಸಲು ಅವರೆಲ್ಲ ಚೀರಿದರು. ಏನೋ ನಾನು ತುಂಬ ಜೋರಿದ್ದೀನಾ, ನಾವೆಲ್ಲ ತರಲೆಗಳ, ನಾವು ತಲೆಹರಟೆಗಳ? ಹೌದು ಮತ್ತೆ, ಈ ಥರ ಎಲ್ಲ ಅಡಗಿ ಕೂತ್ಕೊಳ್ಳೋ ಕೆಲಸ ಮಾಡೋದು ತರಲೆಗಳು ತಾನೆ. ಏನೋ ನಿಮ್ಮನ್ನು ಸ್ವಲ್ಪ ಕಾಡಿಸೋಕೆ ಹಾಗೆ ಮಾಡಿದ್ವಿ, ನಾನು ನಿಮ್ಮನ್ನು ಸ್ವಲ್ಪ ರೇಗಿಸೋಕೆ ಹಾಗೆ ಹೇಳಿದ್ದು. ನಿಮಗೆ ಮೊದಲೇ ಗೊತ್ತಿತ್ತಾ ನಾವು ಇಲ್ಲಿರೋದು? ನಾನು ಪೊಲೀಸ್ ಅನ್ನೋದು ಮರೆತು ನೀವೆಲ್ಲ ನನ್ನ ರೂಮ್ನಲ್ಲಿ ಅಡಗಿದ್ರೆ ನನಗೆ ಗೊತ್ತಾಗಲ್ವಾ? ರೂಮ್ಗೆ ಬಂದಾಗಲೇ ಗೊತ್ತಾಯಿತು ನನಗೆ. ಅತ್ತಿಗೆ ಅವನು ಹೇಳಿದ್ದೆಲ್ಲ ಸುಳ್ಳು, ಅವನ ಮಾತು ನಂಬೇಡಿ, ಅವರು ಹೇಳಿದ್ದು ಸುಳ್ಳು ಅಂತ ನನಗೂ ಗೊತ್ತಾಯಿತು. ಆಹಾ, ಇಬ್ಬರು ಸರಿ ಇದ್ದೀರ ಗಂಡ ಹೆಂಡತಿ.
ಹೌದು ಮತ್ತೆ. ಸರಿ, ಹೇಗಾದರೂ ಇರಿ, ಏನಾದರೂ ಮಾಡ್ಕೊಳ್ಳಿ, ನಾವು ಹೋಗ್ತೀವಿ, ನಮಗೆ ನಮ್ಮ ಚಾರ್ಜ್ ಕೊಡು. ಏನು ಚಾರ್ಜ್ ಕೊಡಬೇಕು? ಯಾಕೆ ಕೊಡಬೇಕು? ಹಾಂ, ಯಾಕಂದರೆ ನೋಡಲ್ಲಿ ಎಲ್ಲ ಹೇಗೆ ರೆಡಿ ಮಾಡಿದ್ದೀವಿ, ಅದಕ್ಕೆ ಕೊಡು ಅಂದಿದ್ದು. ಆ ಕಡೆ ನೋಡಿದ ವೇದಾಂತ್, ಅಲ್ಲೊಂದು 4 ಬಲೂನು, ಇಲ್ಲ ಸ್ವಲ್ಪ ಹೂವು, ಇಷ್ಟು ರೆಡಿ ಮಾಡಿದ್ದಕ್ಕೆ ಚಾರ್ಜ್ ಕೇಳ್ತಿದ್ದೀರಾ? ಹಲೋ, ಅದು ಸ್ವಲ್ಪನಾ? ನೋಡಿ ಅತ್ತಿಗೆ ಹೇಗೆ ಹೇಳ್ತಾನೆ. ನೋಡು ವೇದ, ಅದೆಲ್ಲ ಗೊತ್ತಿಲ್ಲ. ದುಡ್ಡು ಕೊಟ್ಟರೆ ನೀನು ಹೆಂಡತಿ ಇಲ್ಲೇ ಇರ್ತಾಳೆ, ಇಲ್ಲ ನಾವು ಹೊರಗೆ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ನನಗೇನು ತೊಂದರೆ ಇಲ್ಲ. ಆದರೆ ಪಾಪ ನೀವು ಇಷ್ಟೆಲ್ಲ ತೊಂದರೆ ತೊಗೊಂಡು ರೆಡಿ ಮಾಡಿದ್ದೀರಾ, ಒಬ್ಬನೇ ಇರೋದು ಸ್ವಲ್ಪ ಕಷ್ಟ. ಹೋಗ್ಲಿ ಪಾಪ, ಪಾಪ ಅಂತ ದುಡ್ಡು ಕೊಡ್ತೀನಿ ಬಿಡಿ. ಆಹಾಹಾ, ಮಳ್ಳ ಕಣೋ ನೀನು. ಸರಿ, ಎಲ್ಲರಿಗೂ ಸೇರಿಸಿ 1,000 ಕೊಡ್ತೀನಿ, ಚೆನ್ನಾಗಿ ತಿಂದು ಎಂಜಾಯ್ ಮಾಡಿ, ಆಯಿತಾ? ಅಯ್ಯೋ ಬ್ರೋ, ನಿನ್ನ ಕಂಜೂಸ್ ಬುದ್ಧಿನ ಇಲ್ಲಿ ಇವತ್ತು ತೋರಿಸ್ಬೇಡ. ಅತ್ತಿಗೆ ನಿಮ್ಮ ಗಂಡ ತುಂಬ ಕಂಜೂಸ್ ಗೊತ್ತಾ? 1 ರೂಪಾಯಿ ಖರ್ಚು ಮಾಡಲ್ಲ. ಯಾಕೆ ಬಂದುಬಿಡು, ದುಡ್ಡಿನ ಬೆಲೆ ಗೊತ್ತಾ ನಿನಗೆ? ದುಡಿಯೋಕೆ ಹೋಗಿದ್ರೆ ಗೊತ್ತಿರೋದು. ಹಲೋ ಬ್ರೋ, ಇವತ್ತಾದರೂ ಸ್ವಲ್ಪ ಧಾರಾಳ ತೋರಿಸು. ಆಯಿತು, 2,000 ಕೊಡ್ತೀನಿ. ಅಯ್ಯೋ ಅಣ್ಣ, ಯಾಕೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದೀಯಾ? ನಿನ್ನ ಕಾರ್ಡ್ ಕೊಟ್ಟಿರೋ, ಸ್ವಲ್ಪ ಡ್ರಾ ಮಾಡಿಕೊಂಡು ಆಮೇಲೆ ವಾಪಸ್ ತಂದು ಕೊಡ್ತೀವಿ. ಅದೆಲ್ಲ ಆಗಲ್ಲ, ನಿಮ್ಮ ಅಕೌಂಟ್ಗೆ ನಾನೇ ಕಳಿಸ್ತೀನಿ. ಇವಾಗ ನೀವೆಲ್ಲ ಹೊರಡಿ ನಡೀರಿ. ಇಲ್ಲ, ಕೊಟ್ಟರೆ ಹೋಗೋದು, ಇಲ್ಲ ಅಂದರೆ ಅತ್ತಿಗೆಯನ್ನು ಜೊತೆಗೆ ಕರ್ಕೊಂಡು ಹೋಗೋದು. ಅತ್ತಿಗೆಮ್ಮ, ನೀವಾದರೂ ಹೇಳಿ, ನೀವು ಅವರ ಜೊತೆ ಸೇರ್ಕೊಂಡಿದ್ದೀರಾ? ನಾನಂತೂ ಇವತ್ತು ಅವರ ಟೀಮ್. ಅವರು ಕೇಳಿದ್ದು ಕೊಡ್ತೀಯೋ, ಇಲ್ಲ ನೀನು ಹೆಂಡತಿ ನನ್ನ ಜೊತೆ ವಾಪಸ್ ಕಳಿಸ್ತೀಯೋ? ನಿಂಗೆ ಬಿಟ್ಟಿದ್ದು, ಕೈ ಕಟ್ಟಿ ನುಡಿದಳು ಬಿಂದು. ಸರಿ, ಬಂದೇ ಇರಿ ಅಂದು ತನ್ನ ವ್ಯಾಲೆಟ್ನಿಂದ ಕಾರ್ಡ್ ತೆಗೆದು ಅವರ ಕೈಗೆ ಇಟ್ಟವ. 10,000 ಲಿಮಿಟ್, ಅದರ ಮೇಲೆ ಏನಾದರೂ ಹೋದರೆ ನಿನ್ನ ಹತ್ರ ಹೊದೆ ತಿಂತೀವಿ ಅಷ್ಟೇ ತಾನೇ. ಯು ಡೋಂಟ್ ವರಿ ಬ್ರೋ, ದಿನಕ್ಕೆ 10,000 ಅಷ್ಟೇ ಬಿಡಿಸೋದು. ಇನ್ನು 1 ವಾರ ಆದಮೇಲೆ ನಿನ್ನ ಕಾರ್ಡ್ ಸಿಗೋದು. ಬಾಯ್ ಎಂದು ಅವರೆಲ್ಲ ಹೊರಗೆ ಓಡಿದರು. ಆಲ್ ದ ಬೆಸ್ಟ್ ಅಂದ ಬಿಂದು ಅವನ ಕೆನ್ನೆ ಹಿಂಡಿ ಖುಷಿಯನ್ನು ಅವನ ಬಳಿ ತಳ್ಳಿದವಳ. ಎಂಜಾಯ್ ಯುವರ್ ಸ್ವೀಟ್ ನೈಟ್ ಅಂದು ಅಲ್ಲಿಂದ ನಡೆದಳು. ಅವರನ್ನು ಕಳಿಸಿ ಬಾಗಿಲು ಹಾಕಿದವನನ್ನು ನೋಡಿ ಅವಳ ಹೆದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಏನಾಯಿತು? ಯಾಕೆ ಅಷ್ಟೊಂದು ಭಯ? ಅವಳ ಮುಖ ನೋಡಿ ಅವಳನ್ನು ಅರಿತು ಕೇಳಿದ. ಏನಿಲ್ಲ. ಮೊದಲು ನಿನ್ನ ನೋಡಿದಾಗ ತುಂಬ ಜೋರು ಅಂದುಕೊಂಡಿದ್ದೆ, ಆದರೆ ನಿಂಗೂ ಇಷ್ಟು ಭಯ ಆಗುತ್ತಾ? ಅದು ನನಗೂ ಗೊತ್ತಿಲ್ಲ ಅಂದಳು ಮೇಲುವಾಗಿ. ನನಗೆ ಬೈಯುವಾಗ ನಿನ್ನ ನೋಡಿ ದೊಡ್ಡ ಬಚಾರಿ ಅಂತ ಅಂದ್ಕೊಂಡಿದ್ದೆ. ನಾನು ಯಾವಾಗ ನಿಮ್ಮನ್ನು ಬೈದಿದ್ದೀನಿ? ಆಶ್ಚರ್ಯದಿಂದ ಕೇಳಿದಳು. ಗೊತ್ತಿಲ್ವಾ? ಇಲ್ಲ, ನಾನು ನಿಮಗೆ ಯಾವತ್ತೂ ಬೈದಿಲ್ಲ. ಅವಳು ಅವನನ್ನು ನೋಡಿ ಗೊಂದಲದಲ್ಲಿ ಹೇಳಿದಾಗ, ನಾವಿಬ್ಬರು ಹೋಟೆಲ್ನಲ್ಲಿ ಮೀಟ್ ಮಾಡೋಕ್ಕೂ ಮುಂಚೆ ಒಮ್ಮೆ ಎದುರು ಬದುರಾಗಿದ್ವಿ, ನೆನಪಿದೆಯಾ? ಇಲ್ಲ, ನಾನು ನಿಮ್ಮನ್ನು ಹೋಟೆಲ್ನಲ್ಲೇ ಮೊದಲು ನೋಡಿದ್ದು. ಹೋ, ಅವತ್ತು ನಾನು ಮುಖಕ್ಕೆ ಬಟ್ಟೆ ಕಟ್ಟಿದ್ದೆ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಯಾವಾಗ? ಒಮ್ಮೆ ಸಿಟಿಯಲ್ಲಿ ಎನ್ಕೌಂಟರ್ ನಡೆದು ಗೊತ್ತಿದೆಯಾ? ಅವತ್ತು ಡಿಕ್ಕಿ ಹೊಡೆದಿದ್ದೆ ಅಂತ ನನಗೆ ಲೋಫರ್ ಅಂತ ಬೈದಿದ್ದೆ ನೀನು ಅಂದ, ಮುಖ ಊದಿಸಿ. ಅದು ನೀವಾ? ಅವತ್ತು ನಡೆದಿದ್ದು ಎನ್ಕೌಂಟರಾ? ನಾನು ಎಲ್ಲೋ ಅವತ್ತು ನನಗೆ ಡಿಕ್ಕಿ ಹೊಡೆದಿದ್ದವ ಒಬ್ಬ ರೌಡಿ ಅಂದುಕೊಂಡು ಬೈದಿದ್ದು. ಆದರೆ ಅವತ್ತು ನೀವು ಯೂನಿಫಾರ್ಮ್ ಹಾಕಿರಲಿಲ್ಲ ಅಲ್ವಾ? ತುಂಬ ವಿಚಿತ್ರವಾಗಿ ಕಾಣ್ತಿದ್ರಿ ಅವತ್ತು. ರೌಡಿಗಳನ್ನು ಹಿಡಿಯೋಕೆ ಹಾಗೆ ಬಂದಿದ್ದೆ, ಆದರೆ ನಾನೇ ನಿನ್ನ ಕಣ್ಣಿಗೆ ರೌಡಿ ಥರ ಕಾಣಿಸಿದ್ದೆ. ಅದು ನಾನೇ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡೆ ಅನಿಸುತ್ತೆ. ಸಾರಿ ಸಾರಿ. ಪರವಾಗಿಲ್ಲ, ಆದರೆ ಲೋಫರ್ ಅಂತ ಬೈದಿದ್ದಕ್ಕೆ ಪನಿಷ್ಮೆಂಟ್ ಕೊಡಬೇಕು ಅಂತ ಅನಿಸ್ತಿದೆ. ಸರಿ, ಪನಿಷ್ಮೆಂಟ್ ಕೊಡಿ. ಚಿಕ್ಕ ಮಕ್ಕಳಂತೆ ಹೇಳಿದಾಗ ಹಾಗಾದರೆ ನನಗೆ ಸಾಕು ಅನಿಸುವಷ್ಟು ಮುತ್ತು ಕೊಡು, ಅದೇ ನಾನು ಕೊಡ್ತಿರೋ ಪನಿಷ್ಮೆಂಟ್. ಅವನ ತುಂಟತನ ಅರ್ಥ ಆಗಿ, ಅದು ಬೇಡ, ಚೆನ್ನಾಗಿಲ್ಲ, ಬೇರೆ ಕೊಡಿ. ಇಲ್ಲ, ನನಗೆ ಚೆನ್ನಾಗಿದೆ, ಕೊಡು ಅಂದು ಅವಳ ಹತ್ತಿರ ಹೋಗಿ ಅವಳನ್ನು ಮೇಲಿಂದ ಕೆಳಗೆ ನೋಡಿದ. ಕೆಂಪು ಹಾಗೂ ಪಿಂಕ್ ಬಣ್ಣ ಮಿಕ್ಸಿದ ಸೀರೆ, ಕೈತುಂಬ ಮದರಂಗಿ, ಜೊತೆಗಿದ್ದ ಕಪ್ಪು ಹಸಿರು ಬಳೆ, ಮೈ ಮೇಲೆ ಒಂದಿಷ್ಟು ಒಡವೆ, ಉದ್ದ ಜಡೆಗೆ ಮಡಿದಿದ್ದ ಮಲ್ಲಿಗೆ ಹೂವು, ಅವಳ ಮುಖದ ತುಂಬ ಓಡಾಡುತ್ತಿರುವ ಮುಂಗುರುಳು, ಹಣೆಯ ಮೇಲಿದ್ದ ಚಿಕ್ಕ ಬಿಂದಿ, ಕೆಳಗಿನ ಕುಂಕುಮ, ಕೆನ್ನೆ ಮೇಲಿನ ಕಂಡು ಕಾಣಿಸದ ಅರಿಶಿಣದ ರಂಗು, ಭಯದಲ್ಲಿ ಅತ್ತಿತ್ತ ಸರಿದಾಡುತ್ತಿರೋ ಅವಳ ಕಣ್ಣು, ಪಟಪಟನೆ ಬೆಳೆಯುತ್ತಿರುವ ರೆಪ್ಪೆಗಳು, ಅವನೇ ತಂದು ಕೊಟ್ಟಿದ್ದ ಹೊಳೆಯುವ ಮೂಗುತಿ, ಮೊದಲೇ ಕೆಂಪುಗಿದ್ದ ತುಟಿಗಳು ಕೊಂಚ ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿ ಇನ್ನಷ್ಟು ರಂಗು ಹೊತ್ತಿತ್ತು, ತುಟಿ ಕೆಳಗೆ ಇರುವ ಅವಳ ಚಿಕ್ಕ ಮಚ್ಚೆ. ಹಬ್ಬ,
ಅಂತ ಎದೆ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿ ನಿಂತವ. ಹೇ ಬಂಗಾರಿ, ನೀನು ಹೀಗೆ ಬಂದು ಎದುರಿಗೆ ನಿಂತ್ರೆ ನನ್ನ ಗತಿ ಏನಾಗಬೇಕು ಅಂದವ ಮೋಹಕವಾಗಿ. ಅವಳು ಅವನನ್ನು ನೋಡಲು ಬಿಳಿ ಅಂಗಿ ಪಂಚೆಯಲ್ಲಿ ಅವಳನ್ನೇ ನೋಡುತ್ತಾ ನಿಂತವನ ನೋಟ ಅವಳಿಗೆ ಸಂಕೋಚ ತರಿಸಿತು. ಅವಳನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ನಾನು ಹೇಳಿದ್ದು ಪನಿಷ್ಮೆಂಟ್ ಮಾಡಲಿಲ್ಲ ಅಂದರೆ ಬೇರೆ ತುಂಬ ಕಷ್ಟವಾಗಿರೋದು ಕೊಡ್ತೀನಿ ನೋಡು ಅಂದ. ಅವನನ್ನು ನೋಡಿ ಸರಿ ಕೊಡ್ತೀನಿ ಅಂದವಳೆ ಅವನ ಮುಖ ನೋಡುತ್ತಾ ಮುತ್ತು ಕೊಡಲು ಅವಳ ಮುತ್ತುಗಳನ್ನು ಪಡೆದು ತಾನೇ ಮುದ್ದಿಸಲು ಶುರು ಮಾಡಿದ. ಅವನ ರೀತಿಗೆ ನಾಚಿ ನಿಂತಿದ್ದಳು ಹುಡುಗಿ. ಅವಳ ಹದರವನ್ನು ಬಳಸಿದವನೇ ಅವುಗಳ ಸಿಹಿ ಜೇನು ಹೀರಿದ್ದ. ಅವನು ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಮುದ್ದಿಸುವಾಗ ಅವನ ಮೀಸೆ ಆಟಕ್ಕೆ ಕರಗುತ್ತಿದ್ದಳು ಹುಡುಗಿ. ಏ ಬಂಗಾರಿ, ನಿಂಗೆ ಒಪ್ಪಿಗೆ ಇದ್ದರೆ ನಾನು ಮುಂದುವರಿತೀನಿ ಅಂದಾಗ ಅವಳು ಅವನ ಮೋಹಕ್ಕೆ ಆಗಲೇ ಪೂರ್ತಿಯಾಗಿ ಸೋತು ಹೋಗಿದ್ದಳು. ಅಂದಳು. ಅವಳ ನಡು ಮೇಲಿನ ಹಿಡಿತ ಅವಳು ಒಪ್ಪಿಗೆ ಕೊಟ್ಟ ಮೇಲೆ ಇನ್ನಷ್ಟು ಜಾಸ್ತಿ ಆಗಿತ್ತು. ಅವನ ಒರಟು ಕೈಗೆ ಸಿಕ್ಕ ಅವಳು ಕೊಂಚ ಕೊಂಚವೇ ಕರಗುತ್ತಿದ್ದಳು. ಅವಳನ್ನು ಎತ್ತಿಕೊಂಡು ಹಾಸಿಗೆ ಬಳಿ ಬಂದು ಮಲಗಿಸಿ ಅವಳ ಕಡೆಗೆ ಬಾಗಿ ಮತ್ತಷ್ಟು ಮುದ್ದಿಸುತ್ತಿದ್ದ. ಅವನ ಶರ್ಟ್ ಆಗಲೇ ಅವನಿಂದ ಬಿಡುಗಡೆಗೊಂಡಿತ್ತು. ಅವನ ಮುದ್ದಾಟಕ್ಕೆ ಸೋತವಳು ಅವನ ಬೆನ್ನ ಮೇಲೆ ತನ್ನ ಹಿಡಿತವನ್ನು ಬಲವಾಗಿಸಿದ್ದಳು. ಮೈ ಮರೆತು ಅವಳ ದೇಹ ಸಿರಿಗೆ ಮುತ್ತಿನ ಮಣಿಗಳನ್ನು ಪೋಣಿಸುತ್ತಾ ಇದ್ದವನಿಗೆ ತೊಂದರೆ ಕೊಟ್ಟಿತು ಅವನ ಫೋನ್. ಮೊದಲು ಅದರ ಕಡೆಗೆ ಇಬ್ಬರು ಗಮನ ಕೊಡಲಿಲ್ಲ. ಮತ್ತೊಮ್ಮೆ ಬಂದಾಗ ಯಾರು ತೊಂದರೆ ಕೊಡೋಕೆ ಹೀಗೆ ಮಾಡ್ತಿದ್ದಾರೆ ಅಂದವ ಅವಳ ತುಟಿಗಳಿಗೆ ಮುತ್ತಿಟ್ಟು, ಎದ್ದು ಫೋನ್ ಸ್ವಿಚ್ ಆಫ್ ಮಾಡದೆ ಕರೆಕ್ಟ್ ಇರು, ಬಂದೆ ಅಂದು ಬಂದು ಫೋನ್ ನೋಡಲು ಕಮಿಷನರ್ ಅವರ ನಂಬರ್ ನೋಡಿ ಇವರು ಯಾಕೆ ಇವಾಗ ಫೋನ್ ಮಾಡ್ತಿದ್ದಾರೆ ಅಂದುಕೊಂಡವನೇ ರಿಸೀವ್ ಮಾಡಿ ಹಲೋ ಸರ್ ಅಂದಿದ್ದ. ಅವರು ಹೇಳಿದ್ದು ಕೇಳಿ ಓಕೆ ಸರ್ ಇವಾಗ ಬರ್ತೀನಿ ಅಂದು ಕಾಲ್ ಕಟ್ ಮಾಡಿ ಅವಳ ಕಡೆ ನೋಡಿದ. ಅವನನ್ನೇ ನೋಡುತ್ತಾ ಮಂಚದ ಮೇಲೆ ಕುಳಿತವಳನ್ನು ನೋಡಿ ಅವನಿಗೆ ಬೇಸರವಾಗಿತ್ತು. ಏನಾಯಿತು, ಯಾರು ಫೋನ್ ಮಾಡಿದ್ದು ಅಂದಾಗ ಕಮಿಷನರ್ ಕಾಲ್ ಮಾಡಿದ್ರು. ಸಿಟಿಯಲ್ಲಿ 2 ಕಡೆ ಗಲಾಟೆ ಆಗಿ ಮರ್ಡರ್ ಆಗಿದೆ, ಇವಾಗ ಬರೋಕೆ ಹೇಳ್ತಿದ್ದಾರೆ. ಇವಾಗ ಹೋಗ್ತೀರಾ ಅಂದಳು ಆಶ್ಚರ್ಯದಿಂದ. ಹೋಗಲೇಬೇಕು, ಇನ್ನೂ ಗಲಾಟೆ ಆಗೋ ಚಾನ್ಸಸ್ ಇದೆ, ಸಿಟಿ ತುಂಬ ಹೈ ಅಲರ್ಟ್ ಮಾಡೋಕೆ ಹೇಳಿದ್ದಾರೆ ಅಂದವ ಅವಳ ಬಳಿ ಬಂದು. ಸಾರಿ, ನಿಮಗೆ ಬೇಜಾರಾಗ್ತಿದೆ ಅಂತ ಗೊತ್ತಾಗ್ತಿದೆ, ಬಟ್ ಸಾರಿ, ನನ್ನ ಕೆಲಸನೇ ಹೀಗೆ. ಇವಾಗ ಹೋಗಲಿಲ್ಲ ಅಂದರೆ ನಾಳೆ ಇನ್ನೂ ಜಾಸ್ತಿ ಗಲಾಟೆ ಆಗುತ್ತೆ. ಪ್ಲೀಸ್ ಬಂಗಾರಿ, ಅರ್ಥ ಮಾಡ್ಕೊ, ಬೇಜಾರು ಮಾಡ್ಕೊಬೇಡ ಪ್ಲೀಸ್. ನಿಮ್ಮ ಕೆಲಸ ನನಗೆ ಅರ್ಥ ಆಗುತ್ತೆ, ಆದರೂ ಈ ಟೈಮ್ನಲ್ಲಿ ಜಾಗ ಏನು ನೋಡ್ತಾ ಇರೋಕೆ ಆಗಲ್ಲ. ಸಾರಿ ಕಣೋ ಅಂದು ಅವಳ ಹಣೆಗೆ ಮುತ್ತಿಟ್ಟಾಗ ಸರಿ ಅಂದಳು. ನಾನು ಮುಖ ತೊಳ್ಕೊಂಡು ಬಂದು ರೆಡಿ ಆಗ್ತೀನಿ, 1 ಕಪ್ ಕಾಫಿ ಮಾಡಿ ಕೊಡ್ತೀಯಾ? ಅಂದು ಬಟ್ಟೆ ಸರಿ ಮಾಡಿಕೊಂಡವಳೆ ಒಮ್ಮೆ ಕನ್ನಡಿಯಲ್ಲಿ ತನ್ನ ನೋಡಿಕೊಂಡು ಕೆಳಗೆ ಹೋದಳು. ಅವನು ಬಾತ್ರೂಮ್ ಸೇರಿ ಮುಖ ತೊಳೆದು ಬಂದವ ಯೂನಿಫಾರ್ಮ್ ತೊಟ್ಟು ರೆಡಿ ಆಗುತ್ತಿದ್ದ. ಅಡುಗೆ ಮನೆಗೆ ಬಂದವಳೆ ಕಾಫಿ ಪುಡಿ ಹಾಲು ನೋಡಿ ಹುಡುಕಿ ಕಾಫಿ ಮಾಡುತ್ತಿದ್ದಳು. ಹೊರಗಡೆ ವರಾಂಡದಲ್ಲಿ ಕುಳಿತಿದ್ದ ಬಿಂದು ಜಾನಕಿ ರಾಶಿಯೆಲ್ಲ ಮಾತನಾಡುತ್ತಾ ಇದ್ದರು. ಯಾರದು ಅಡುಗೆ ಮನೆಯಲ್ಲಿ ಇಷ್ಟು ಹೊತ್ತಲ್ಲಿ ಅಂದು ಮೂವರು ಒಳಗೆ ಬಂದು ನೋಡಲು ಖುಷಿ ಕಾಫಿ ಕಪ್ ಹಿಡಿದು ಬಂದಳು. ಇದೇನು ಇವಾಗ ಕಾಫಿ ಮಾಡ್ತಿದ್ಯಾ? ಯಾಕೆ ಕಾಫಿ ಕುಡಿದು ನನ್ನ ತಮ್ಮ ರಾತ್ರಿಯೆಲ್ಲ ಎದ್ದಿರಬೇಕು ಅಂತನಾ ಅಂತ ನಗುತ್ತಾ ಕೇಳಲು ಬಿಂದು ಜಾನಕಿ ಇಬ್ಬರು ನಕ್ಕರು. ಅವಳು ಸ್ವಲ್ಪ ಮುಜುಗರ ಆದರೂ ಅದು ಅವರು ಡ್ಯೂಟಿಗೆ ಹೊರಟಿದ್ದಾರೆ ಅಂದಳು. ಇವಾಗ ಡ್ಯೂಟಿನಾ ಅಂದರು ಗಾಬರಿ ಆದವರಂತೆ. ಏನೋ ಗಲಾಟೆ ಆಗಿದೆ ಅಂತ ಕಮಿಷನರ್ ಕಾಲ್ ಮಾಡಿದ್ರು, ಅದಕ್ಕೆ ಹೊರಟಿದ್ದಾರೆ, ಕಾಫಿ ಕೇಳಿದ್ರು ಅಂದಾಗ ಅವರೆಲ್ಲ ಮುಖ ನೋಡಿಕೊಂಡರು. ಅವಳು ಮೇಲೆ ಬಂದು ಅವನಿಗೆ ಕಾಫಿ ಅನ್ನಲು ಅವಳನ್ನು ನೋಡಿ ಅವನ ಮನಸ್ಸಿಗೆ ಸ್ವಲ್ಪ ಕಸಿವಿಸಿಯಾಗಿತ್ತು. ಮೊದಲ ಬಾರಿಗೆ ತನ್ನ ಕೆಲಸದ ಮೇಲೆ ಬೇಸರಪಟ್ಟಿದ್ದ. ಸಾರಿ ಕಣೋ ಅಂದಾಗ ಪರವಾಗಿಲ್ಲ, ನೀವು ಹುಷಾರು ಅಂದಳು. ಅಂದು ಕಾಫಿ ಕುಡಿದು ಅವಳನ್ನೇ ಗಟ್ಟಿಯಾಗಿ ತಬ್ಬಿಕೊಂಡಿದ್ದ. ಜಾನಕಿ ಕುಸುಮ ಅವರನ್ನು ಎದ್ದೇಳಿಸಿ ಎಲ್ಲ ಹೇಳಲು ಬಿಂದು ಅಹಲ್ಯ ಅವರನ್ನು ಎದ್ದೇಳಿಸಿದ್ದಳು. ಅವರೆಲ್ಲ ಜೊತೆಯಾಗಿ ಅವರ ರೂಮ್ಗೆ ಬಂದರು. ಅವಳನ್ನು ಬಿಟ್ಟು ಅವಳಿಗೆ ಮುತ್ತಿಟ್ಟು ಫೋನ್ ಹಿಡಿದು ಹೋಗಲು ಬಂದವನ ಎದುರಿಗೆ ಬಂದು ನಿಂತರು ಎಲ್ಲ. ಅಯ್ಯೋ, ನಿಮಗೆಲ್ಲ ಇನ್ನೂ ನಿದ್ದೆ ಬಂದಿಲ್ವಾ? ಮದುವೆ ಮಾಡಿ ಸುಸ್ತಾಗಿರ್ತೀರಾ, ಮಲಗದೆ ಏನು ಮಾಡ್ತಿದ್ದೀರಾ? ನೀನು ಮೊದಲೇ ಹೇಳು, ಏನಿದು ಈ ಟೈಮ್ನಲ್ಲಿ ನಿನ್ನ ಡ್ಯೂಟಿನಾ? ವೇದ ಬರಲ್ಲ ಅಂತ ಹೇಳೋದು ತಾನೆ? ಅಮ್ಮ, ಸಿಟಿಯಲ್ಲಿ ಗಲಾಟೆ ಹಾಗೆ ಮರ್ಡರ್ ಆಗಿದೆ, ನಾನು ಹೋಗಲೇಬೇಕು. ನಿಂದು ಅರಿಶಿಣ ಹಚ್ಚಿರೋ ಹಸಿ ಮೈ ಕಣೋ, ಹಾಗೆಲ್ಲ ಹೋಗಬಾರ್ದು. ಹೌದು ವೇದ, ಆ ಹುಡುಗಿಗೆ ಬೇಜಾರಾಗಲ್ವ ಕಂದ, ಬೆಳಗ್ಗೆ ಬೇಗ ಹೋಗುವಂತೆ ಕಣೋ. ಇವಾಗ ಬೇಡಪ್ಪ, ಕಮಿಷನರ್ ಕಾಲ್ ಮಾಡಿದ್ರು ದೊಡ್ಡಮ್ಮ, ನಾನು ಇವಾಗ ಹೋಗಲೇಬೇಕು. ಅವಳಿಗೆ ಹೇಳಿದ್ದೀನಿ, ನೀವೇನು ಯೋಚಿಸ್ಬೇಡಿ,
ಪ್ಲೀಸ್ ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ ಅಂದು ಅಲ್ಲಿಂದ ನಡೆದ ಅವನು. ಅಕ್ಕ, ನಾನು ಈ ಕೆಲಸ ಬಿಡೋಕೆ ಹೇಳಿ ಅಂತಿರೋದು ಇದಕ್ಕೇನೆ. ನೋಡಿ ಇವಾಗ ಸಮಯ ಸಂದರ್ಭ ಏನೂ ನೋಡಲ್ಲ, ಹಾಗೆ ಹೊರಟು ಹೋದ ಅಂದವರೇ ಖುಷಿ ಕಡೆ ನೋಡಿ ಅವನಿಗೆ ಈ ಕೆಲಸ ಬಿಡೋಕೆ ನೀನೇ ಹೇಳಮ್ಮ, ನಮ್ಮ ಮಾತಂತೂ ಕೇಳಲ್ಲ, ನಿನ್ನ ಮಾತಾದರೂ ಕೇಳ್ತಾನೇನೋ ನೋಡೋಣ. ಅಹಲ್ಯ, ನೀನು ಸುಮ್ಮನೆ ಇರು. ಖುಷಿ, ಅವನ ಹತ್ರ ಕೆಲಸ ಬಿಡೋದರ ಬಗ್ಗೆ ಮಾತಾಡಬೇಡ. ಅವನು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಈ ಕೆಲಸಕ್ಕೆ ಸೇರಿದ್ದಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ, ಬೇಜಾರಾಗಬೇಡ. ಸರಿ ಅತ್ತೆ. ಸರಿನಮ್ಮ, ನಡೀರಿ ಎಲ್ಲ. ನೀನು ಒಬ್ಬಳೇ ಇರ್ತೀಯ ಅಥವಾ ಯಾರಾದರೂ ನಿನ್ನ ಜೊತೆ ಇರೋದಾ? ಪರವಾಗಿಲ್ಲ ಅತ್ತೆ, ನಾನು ಒಬ್ಬಳೇ ಇರ್ತೀನಿ ಅಂದಾಗ ಅವರೆಲ್ಲ ಹೊರಗೆ ನಡೆದರು. ಬಾಗಿಲು ಹಾಕಿ ತಿರುಗಿದವಳಿಗೆ ತುಂಬ ಯಾಕೋ ಸಂಕಟವಾಗುತ್ತಿತ್ತು. ಹಾಸಿಗೆ ಕಡೆ ನೋಡಲು ಅಲ್ಲಿದ್ದ ಹೂವು ಅದೆಲ್ಲ ನೋಡಿ ಬೇಸರ ಆಗಿತ್ತು ಅವಳಿಗೆ. ಹಾಸಿಗೆ ಮೇಲಿದ್ದ ಹೂವು ಎಲ್ಲ ತೆಗೆದು ಮೈ ಮೇಲಿದ್ದ ಒಡವೆ ಬಿಚ್ಚಿಟ್ಟು ರೂಮನ್ನು ಸುತ್ತ ನೋಡಿದಳು. ಅಲ್ಲಿ ಇದ್ದ ಬಾಲ್ಕನಿಯಲ್ಲಿ ಹೋಗಿ ನಿಂತಳು. ತುಂಬ ಚಳಿ ಇದ್ದ ಕಾರಣ ಒಳಗೆ ಬಂದು ಬಾಗಿಲು ಹಾಕಿ ಮಲಗಿದ್ದವಳಿಗೆ ಹೊಸ ಜಾಗದ ಕಾರಣ ನಿದ್ದೆ ಬರದೆ ಒದ್ದಾಡಿ ಕೊನೆಗೆ ಅವನ ಸ್ಟಡಿ ಟೇಬಲ್ ಹತ್ರ ಇದ್ದ ಸೆಲ್ಫ್ ಕಡೆ ಹೋದಳು. ಅಲ್ಲಿದ್ದ ಪುಸ್ತಕ, ಅವನ ಪ್ರಶಸ್ತಿ ಶೀಲ್ಡ್ಗಳು ಎಲ್ಲ ನೋಡಿದಳು. ಅಲ್ಲಿದ್ದ ಅವನ ಒಂದು ಫೋಟೋ ಕೈಯಲ್ಲಿ ಹಿಡಿದು ಒಮ್ಮೆ ಸವರಿ ಒಂದು ಮುದ್ದು ಕೊಟ್ಟಳು. ಅಲ್ಲಿದ್ದ ಪುಸ್ತಕಗಳ ಕಡೆ ಅವಳ ಗಮನ ಹೋಗಿತ್ತು. ಒಂದು ಪುಸ್ತಕ ಹಿಡಿದು ಮಂಚಕ್ಕೆ ಹೊರಗಿ ಓದುತ್ತಾ ಇದ್ದವಳು ಕುಳಿತ ರೀತಿಯಲ್ಲಿ ನಿದ್ದೆಗೆ ಜಾರಿದಳು. ಪುಸ್ತಕ ಅವಳ ಎದೆ ಮೇಲೆ ಬಿದ್ದಿತ್ತು. ಮೊದಲ ರಾತ್ರಿ ವೇದಾಂತನ ಬಾವುಗಳಲ್ಲಿ ಬೆಚ್ಚಗೆ ಇರಬೇಕಿದ್ದವಳು ಅವನ ಅನುಪಸ್ಥಿತಿಯಲ್ಲಿ ಅವನ ಮೆಚ್ಚಿನ ಪುಸ್ತಕ ಹಿಡಿದು ಮಲಗಿದ್ದಳು. ಕೋಪದಿಂದ ಕುಳಿತಿದ್ದರು ಅಹಲ್ಯ. ಅವರಿಗೆ ಮಗನ ನಿಷ್ಠೆಯ ಕೆಲಸ ತಲೆನೋವಾಗಿತ್ತು. ನಿಷ್ಠೆಯಿಂದ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಕೊನೆಗೆ ಸಿಕ್ಕ ಪ್ರಶಸ್ತಿಯನ್ನು ಕಣ್ಣಾರೆ ಕಂಡಿದ್ದಾರೆ. ಅದೇ ಅವರಿಗೆ ಭಯ ತರಿಸಿತ್ತು. ಅವನಿಗೆ ಯಾರಾದರೂ ಏನಾದರೂ ಮಾಡಿದರೆ ಎಂಬ ಭಯದಿಂದ ಅವನ ಕೆಲಸಕ್ಕೆ ವಿರೋಧ ಮಾಡುತ್ತಿದ್ದರು ಅಷ್ಟೇ. ಅವರ ಮುದ್ದಿನ ಮಗನಿಗೆ ಏನಾದರೂ ಆದರೆ ಸಹಿಸಲು ಆಗದವರಿಗೆ. ಎಲ್ಲರೂ ನಡೀರಿ ಮಲ್ಕೊಳ್ಳಿ. ಅಹಲ್ಯ, ಅವನ ಬಗ್ಗೆ ನೀನು ಜಾಸ್ತಿ ಯೋಚಿಸಬೇಡ. ಅವನು ಯಾರಿಗೂ ಹೆದರಲ್ಲ, ನೀನು ಧೈರ್ಯವಾಗಿರು. ಅಕ್ಕ, ಅವನಿಗೆ ಧೈರ್ಯ ಜಾಸ್ತಿ, ಯಾರಿಗೂ ಹೆದರಲ್ಲ ಅನ್ನೋದೇ ನನಗೆ ಯೋಚನೆ ಆಗಿರೋದು. ಯಾವಾಗಲೂ ರೌಡಿಗಳು, ಕೊಲೆಗಡಕರು ಅಂತ ಅವರಿಂದ ಬಿದ್ದಿರುತ್ತಾನೆ. ಅವನ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಏನು ಮಾಡೋದು ಅಂತ ಅಳುವಾಗ ಹಾಗೆಲ್ಲ ಏನೂ ಆಗಲ್ಲ. ನೀನು ಏನೇನೋ ಯೋಚಿಸಿ ನಮಗೂ ಭಯ ಮೂಡಿಸಬೇಡ. ಹೋಗಿ ಮಲ್ಕೋ. ಅವನಿಗೆ ರಜೆ ಹಾಕೋಕೆ ಹೇಳಬೇಕು. ಮದುವೆ ಆದಮೇಲೆ ತಿರುಪತಿಗೆ ಕಳಿಸ್ತೀವಿ ಅಂತ ಹರಕೆ ಕಟ್ಟಿದ್ದು ನೆನಪಿದೆ ತಾನೆ? ಅವರಿಬ್ಬರನ್ನೇ ಕಳಿಸೋಣ ಅಂದಾಗ ಅಕ್ಕ ಅಂದು ಎಲ್ಲ ಮಾತಾಡಿ ಎದ್ದು ಹೋದರು. ಅಲ್ಲಿದ್ದ ಕೆಲಸದವರಿಗೆ ವೇದ ಬಂದರೆ ಬಾಗಿಲು ತೆಗೆಯಲು ಹೇಳಿ ಅಹಲ್ಯ ಮಲಗಲು ಹೋದರು. ರೂಮ್ಗೆ ಬಂದು ಬಾಗಿಲು ಹಾಕಿದ್ದಳು ಬಿಂದು. ಇಷ್ಟೊತ್ತು ಏನೇ ಮಾಡ್ತಿದ್ದೆ ಅಂದನು ರಕ್ಷಿತ್. ವೇದ, ಖುಷಿ, ಶ್ರೌರ್ಯ ಅವರನ್ನೆಲ್ಲ ಕಾಡಿಸಿ ಇಷ್ಟೊತ್ತು ನಾವೆಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ವಿ. ಆದರೆ ವೇದ ಡ್ಯೂಟಿ ಬತ್ತು ಅಂತ ಹೇಳಿ ಇವಾಗ ಹೋದ ರಕ್ಷಿ. ಪಾಪ ಖುಷಿ, ನಾವು ಜಾಸ್ತಿ ಕಾಡಿಸದೆ ಬೇಗ ಬಂದಿದ್ರೆ ಇಬ್ಬರು ಇನ್ನು ಸ್ವಲ್ಪ ಹೊತ್ತಾದರೂ ಜೊತೆಗೆ ಇರ್ತಿದ್ರೇನೋ ಅಂತ ಅನಿಸ್ತಿದೆ. ಅದಕ್ಕೆ ಹೇಳೋದು, ಯಾವುದು ಅತಿಯಾಗಿ ಮಾಡಬಾರ್ದು ಅಂತ. ನೀನು ದೊಡ್ಡವಳಾಗಿ ಅವರೆಲ್ಲರ ಜೊತೆ ಸೇರಿಕೊಂಡು ತರಲೆ ಮಾಡಿದ್ಯಾ? ಅವನು ಕೆಲಸ ಅಂತ ಹೋದ, ಇವಾಗ ನನ್ನ ಹತ್ರ ಬಂದು ಹೇಳಿದರೆ? ನಾನೇನು ಬೇಕು ಅಂತ ಮಾಡಿಲ್ಲ. ಇವಾಗ ಬಿಟ್ಟರೆ ಅವರನ್ನು ಮತ್ತಿನ್ಯಾವಾಗ ಕಾಡಿಸೋದು? ನೀವು ಓಬಿರಾಯನ ಕಾಲದವ್ರ ಥರ ಹಾಡಬೇಡಿ, ಮಲ್ಕೊಳ್ಳಿ. ನೀವು ಯಾಕೆ ಇನ್ನೂ ಎದ್ದಿದ್ದೀರಾ? ನೀನು ಬರಲಿ ಅಂತ ಕಾಯ್ತಿದ್ದೆ. ಯಾಕೆ? ಅದು ಪಾಪು ಮಲಗಿದ್ದ, ಅದಕ್ಕೆ. ಏನದಕ್ಕೆ? ಬಿದ್ಕೊಳ್ಳಿ ಸುಮ್ಮನೆ. ನಾವೆಲ್ಲ ಅತಿಯಾಗಿ ಮಾಡೋರು, ಪಾಪ ನೀವು ತುಂಬ ಸಾಧು ಅಲ್ವಾ? ಇವಾಗ ಹಾಗೆ ಮಲ್ಕೊಳ್ಳಿ. ಅಯ್ಯೋ ಬಿಂದು, ನಾನು ಹೇಳಿದ್ದು ಆಗಲ್ಲ ಕಣೆ. ಇವಾಗ ಬೆಣ್ಣೆ ಹಚ್ಚೋಕೆ ಬರಬೇಡಿ, ಬಾಯಿ ಮುಚ್ಕೊಂಡು ದೂರ ಸರಿದು ಮಲ್ಕೊಳ್ಳಿ. ನೋಡು, ಮನೆಯಲ್ಲಿ ಚಿಕ್ಕವನಂತ ಆರ್ಯ ಒಬ್ಬನೇ ಇದ್ದಾನೆ. ಅವನಿಗೆ ಒಬ್ಬ ತಮ್ಮನೋ ತಂಗಿನೋ ಕೊಟ್ಟರೆ ಜೊತೆಯಾಗಿ ಆಡ್ತಾನೆ ಅಲ್ವಾ? ಇವಾಗ ನಿಮ್ಮ ಇಬ್ಬರು ತಮ್ಮಂದರು ಮದುವೆ ಆಗಿದ್ದಾರೆ, ಅವರು ಕೊಡ್ತಾರೆ. ನೀವು ತೊಂದರೆ ತಗೊಳ್ಳೋದೆ ಆರಾಮಾಗಿ ಮಲ್ಕೊಳ್ಳಿ. ಸರ್ ಲೇ, ಅವಾಗಲಿಂದ ಕಾಯ್ತಿದ್ದೀನಿ, ಪ್ಲೀಸ್ ಸ್ವಲ್ಪ ಆದರೂ ಕರುಣೆ ತೋರಿಸು ಅಂದು ಅವಳ ನಡು ಬಳಸಿ ಅವಳನ್ನು ಮುದ್ದಿಸಲು ಗಂಡನ ತೋಳಿನಿಂದ ಎಷ್ಟೇ ಕೊಸರಾಡಿದರೂ ಬಿಡುಗಡೆ ಸಿಗಲಿಲ್ಲ ಬಿಂದುಗೆ. ಮುಂಜಾನೆ 4 ಸುಮಾರಿಗೆ ಮನೆಗೆ ಬಂದ ವೇದ. ಅವನು ಬಾಗಿಲು ಬಡಿಯುವ ಹೊತ್ತಿಗೆ ಅವನ ಬೈಕ್ ಶಬ್ದ ಕೇಳಿ ಅಲ್ಲೇ ಮಲಗಿದ್ದ ಕೆಲಸದವ ಎದ್ದು ಬಾಗಿಲು ತೆಗೆದಿದ್ದ. ಅವರನ್ನು ನೋಡಿ ಚಿಕ್ಕ ನಗು ಕೊಟ್ಟ ವೇದ. ನಿಮ್ಮ ನಿದ್ದೆಗೆ ತೊಂದರೆ ಆಯಿತು ಅಂತ ಬೈಕೋಬೇಡಿ. ಅಯ್ಯೋ, ಎಲ್ಲಾದರೂ ಉಂಟೆ ಅಣ್ಣ, ಯಾವಾಗ ಬಂದರೂ ನಾನೇ ಅಲ್ವಾ ಬಾಗಿಲು ತೆಗೆಯೋದು. ಕಾಫಿ ಏನಾದರೂ ಬೇಕಿತ್ತಾ? ಇಲ್ಲ, ಏನೂ ಬೇಡ, ಮಲ್ಕೊಳ್ಳಿ ಅಂದು ಮೇಲೆ ನಡೆದ ವೇದ. ಬಾಗಿಲನ್ನು ತೆಗೆದು ಒಳಗೆ ಬಂದವನಿಗೆ ಕಂಡಿದ್ದು ಬುಕ್ ಹಿಡಿದು ಕುಳಿತಲ್ಲೇ ಮಲಗಿದ್ದವಳು.
ಅವಳನ್ನು ನೋಡಿ ಒಂದು ರೀತಿಯ ಬೇಜಾರಾಗಲು ಬಾಗಿಲು ಹಾಕಿ ಫ್ರೆಶ್ ಆಗಿ ಬಂದವನೇ ಟೀ ಶರ್ಟ್ ತೊಟ್ಟು ಅವಳ ಎದುರು ಹೋಗಿ ಸದ್ದಾಗದಂತೆ ಬೀನ್ ಬ್ಯಾಗ್ ಹಾಕಿಕೊಂಡು ಅವಳನ್ನೇ ನೋಡುತ್ತಾ ಕುಳಿತ. ತಡವಾಗಿ ಮಲಗಿದ್ದವಳಿಗೆ ಗಾಢ ನಿದ್ದೆ ಆವರಿಸಿತು. ಅವಳ ಮುಂಗುರುಳನ್ನು ಸರಿಸುತ್ತಾ ಅವಳನ್ನೇ ನೋಡುತ್ತಿದ್ದವನಿಗೆ ಅವಳ ಮೇಲೆ ಅತಿಯಾದ ಮುದ್ದು ಬಂದಿತ್ತು. ಅವಳ ಕೈಯಲ್ಲಿದ್ದ ಪುಸ್ತಕ ತೆಗೆದಿಟ್ಟು ಅವಳ ಇನ್ನೊಂದು ಬದಿ ಬಂದು ತಾನು ಸರಿಯಾಗಿ ಮಲಗಿಸಿ ಅವಳನ್ನು ತನ್ನ ತೆಕ್ಕೆಗೆ ಎಳೆದುಕೊಂಡಿದ್ದ. ಅವಳನ್ನು ತೋಳಲಿ ಬಂಧಿಸುತ್ತಾ ನೆತ್ತಿಗೆ ಹಣೆಗೆ ಅವಳ ಕೆನ್ನೆಗೆ ಮುತ್ತಿಟ್ಟು ತುಟಿಗಳ ಮೇಲೆ ಮೃದುವಾಗಿ ತುಟಿಯೂರಿ ತನ್ನ ಎದೆ ಮೇಲೆ ಮಲಗಿಸಿಕೊಂಡು ತಾನು ಮಲಗಿದ್ದ. ಬೆಳಗಿನ ಜಾವ ನಿಧಾನಕ್ಕೆ ಕಣ್ಣು ಬಿಟ್ಟವಳಿಗೆ ತಾನು ಬಿಗಿಯಾದ ಹಿಡಿತದಲ್ಲಿ ಬಂದಿಯಾಗಿರುವುದು ತಿಳಿದು ತಕ್ಷಣಕ್ಕೆ ಏಳಲು ನೋಡಿದಳು. ಅವನು ಅವಳನ್ನು ತನ್ನ ತೋಳಿನಲ್ಲಿ ಭದ್ರವಾಗಿರಿಸಿಕೊಂಡಿದ್ದ. ಅವಳು ಬಿಡಿಸಿಕೊಳ್ಳಲು ಕೊಸರಾಡಲು ಅವನಿಗೆ ಎಚ್ಚರವಾಗಿತ್ತು. ಇಷ್ಟು ಬೇಗ ಯಾಕೆ ಎದ್ದೇಳ್ತಿದ್ಯಾ? ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಮ್ಮ ಅನ್ನಲು ಅವಳೇನು ಹೇಳದೆ ಮತ್ತೆ ಅವನ ಕೈ ತೆಗೆಯಲು ನೋಡಿದಳು. ಮೀನ್ ಥರ ಯಾಕೆ ಹಾಗೆ ಒದ್ದಾಡ್ತಿದ್ಯಾ? ಸುಮ್ಮನೆ ಮಲ್ಕೋ, ನನಗೆ ನಿದ್ದೆ ಬರ್ತಿದೆ. ಕಣ್ಣು ಮುಚ್ಚಿ ನುಡಿದ. ನಾನು ಎದ್ದೇಳಬೇಕು ಬಿಡಿ. ಅವನು ಬಿಡಲಿಲ್ಲ. ನಿಮಗೆ ಹೇಳ್ತಿರೋದು ಬಿಡಿ. ಅವನು ಕಣ್ಣು ಬಿಟ್ಟು ಅವಳನ್ನು ನೋಡಿದ. ತಲೆ ಎತ್ತಿ ಅವನನ್ನೇ ನೋಡುತ್ತಿದ್ದವಳು ಅವಳ ಮುಖವೇ ತೋರಿಸುತ್ತಿತ್ತು ಅವನ ಮೇಲಿನ ಮುನಿಸನ್ನು. ಖುಷಿ ವೇದನನ್ನು ನೋಡಲು 2 ರಾತ್ರಿ ಸರಿಯಾದ ನಿದ್ದೆ ಇಲ್ಲದ ಕಾರಣ ಅವನ ಕಣ್ಣುಗಳು ಕೆಂಪಗೆ ಆಗಿದ್ದವು. ನನಗೆ ನಿದ್ದೆ ಬರ್ತಿದೆ ಬಂಗಾರಿ, ಇನ್ನೂ ಕತ್ತಲಿದೆ ಅಲ್ವಾ, ಪ್ಲೀಸ್ ಇನ್ನು ಸ್ವಲ್ಪ ಹೊತ್ತು ಹೀಗೆ ಮಲ್ಕೊ ಅಂದ. ಅವನು ಹೇಳಿದ ರೀತಿಗೆ ಅವಳು ಪ್ರತಿರೋಧ ತೋರದೆ ಅವನ ಎದೆಯಲ್ಲಿ ತಲೆ ಇಟ್ಟಳು. ಅವನ ಹೃದಯದ ಬಡಿತ ಜೋರಾಗಿತ್ತು. ಖುಷಿ ತಲೆ ಎತ್ತಿ ಅವನ ಮುಖ ನೋಡಿದಳು. ವೇದ ಚಿಕ್ಕ ಮಗುವಿನಂತೆ ಮಲಗಿದ್ದ. ಅವನ ಮೀಸೆಯನ್ನು ಮುತ್ತುವ ಆಸೆ ಆಗುತ್ತಿತ್ತು. ಆದರೂ ಅವನ ಮೇಲಿನ ಚಿಕ್ಕ ಮುನಿಸು ಅವಳನ್ನು ತಡೆದಿತ್ತು. ಅವನನ್ನೇ ನೋಡುತ್ತಾ ಅವನ ಅಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದಳು ಹುಡುಗಿ. ನೋಡಿದ್ದು ಸಾಕಮ್ಮ, ನನಗೆ ದೃಷ್ಟಿ ಆಗುತ್ತೆ ಅಂದವ ಅವಳಿಗೆ ಆಶ್ಚರ್ಯವಾಗಿತ್ತು. ಕಣ್ಣು ಮುಚ್ಚಿಕೊಂಡೇ ಅವಳು ನೋಡುತ್ತಿದ್ದಾಳೆ ಅಂತ ತಿಳಿದುಕೊಂಡಿದ್ದ. ಅವನ ಬುದ್ಧಿವಂತಿಕೆಗೆ ಮನಸ್ಸಲ್ಲಿ ಯೋಚಿಸಿ ಅವಳು ತಲೆದೂಗಿದಳು. ನನ್ನ ಬಗ್ಗೆ ಬೆಳಗ್ಗೆ ಯೋಚಿಸಿದ್ದು ಸಾಕು, ಆರಾಮಾಗಿ ಮಲ್ಕೋ ಅಂತ ಮುಚ್ಚಿದ ಕಣ್ಣಲ್ಲೇ. ಯಪ್ಪ, ಇವರು ಸಾಮಾನ್ಯ ಅಲ್ಲ ಅಂದುಕೊಂಡವಳೆ ಅವನ ಎದೆಯಲ್ಲಿ ತಲೆ ಇಟ್ಟು ಮಲಗಿದಳು. ಸ್ವಲ್ಪ ಹೊತ್ತು ಮಲಗಿದ ಖುಷಿಗೆ ಗಂಡನ ಮನೆಯಲ್ಲಿ ಬೇಗ ಹೇಳಬೇಕು, ನಿನ್ನ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು ಅಂದು ಅವಳ ಅಮ್ಮ ಹೇಳಿದ್ದು ತಲೆಗೆ ಬಂದ ತಕ್ಷಣ ಕಣ್ಣು ಬಿಟ್ಟು ಎದ್ದೇಳಲು ಯಾಕೋ ಬಂಗಾರಿ ಅಂದ. ನಾನು ವಾಶ್ರೂಮ್ಗೆ ಹೋಗಬೇಕು ಅಂದಳು. ಸರಿ ಎಂದು ಅವಳನ್ನು ಬಿಟ್ಟು ತಿರುಗಿ ಮಲಗಿದ್ದ. ಅವಳು ಅವನನ್ನು ನೋಡಿ ಬ್ಯಾಗ್ನಲ್ಲಿ ಇದ್ದ ತನ್ನ ಬಟ್ಟೆ, ಸೋಪು, ಶಾಂಪು ಎಲ್ಲ ಹಿಡಿದು ಬಾತ್ರೂಮ್ ಸೇರಿದಳು. ಅವಳು ಸ್ನಾನ ಮುಗಿಸಿ ಹೊರಗೆ ಬಂದಾಗ ಅವನು ದಿಂಬಿಗೆ ಮುಖವಿಟ್ಟು ಮಕಾಡೆ ಮಲಗಿದ್ದ. ಮಲಗಿರೋದು ನೋಡು, ಸ್ವಲ್ಪ ಆದರೂ ನನ್ನ ಬಗ್ಗೆ ಕೇರಿಲ್ಲ. ಹೋದ್ರು ಬಂದರು ಮಲ್ಕೊಂಡ್ರು. ಒಬ್ಬಳಿಗೆ ಬೇಜಾರಾಯ್ತಾ? ಹೊಸ ಜಾಗ, ನಿದ್ದೆ ಬಂತ, ಸಾರಿ ಅಂತ ಏನು ಹೇಳದೆ ಕೇಳದೆ ಕುಂಭಕರ್ಣನ ತಮ್ಮ ಅನ್ನೋ ಥರ ಮಲಗಿದ್ದಾರೆ ಅಂದುಕೊಳ್ಳುತ್ತಾ ಕನ್ನಡಿ ಮುಂದೆ ನಿಂತು ಗೊಣಗುತ್ತಾ ಅವನನ್ನು ಕನ್ನಡಿಯಲ್ಲಿ ನೋಡುತ್ತಾ ತಲೆ ಒರೆಸಿಕೊಳ್ಳುತ್ತಿದ್ದಳು. ಅದೆಲ್ಲ ಕೇಳಿದರೆ ಅಷ್ಟೇ ಕೇರ್ ಮಾಡೋದು ಅಂತನಾ ಅಂದವ ಅವಳ ಕಡೆ ತಿರುಗಿ. ಅವನನ್ನು ನೋಡಿ ನಾನು ಅಷ್ಟು ನಿಧಾನಕ್ಕೆ ಹೇಳಿದ್ರು ಕೇಳಿಸ್ತಾ ಅಂದಳು. ಮನದಲ್ಲಿ ಇರೋರು ಮೌನವಾಗಿ ಇದ್ದಾಗ ಮನಸ್ಸೆಲ್ಲ ಮಾತನಾಡಿದಾಗ ಅದು ನಮಗೆ ಗೊತ್ತಾಗುತ್ತೆ ಗೊತ್ತಾ? ಗೊತ್ತಿರಲಿಲ್ಲ ಅಂದು ಮುಖ ತಿರುವಿದಳು. ಅವಳ ರೀತಿಗೆ ಅವನು ನಗುತ್ತಾ ಮತ್ತೆ ಮಲಗಿದ. ಅವಳು ಬಟ್ಟು ಹಿಟ್ಟು, ಕುಂಕುಮ ಹಿಟ್ಟು, ಕೂದಲು ಇಳೆ ಬಿಟ್ಟು ರೆಡಿಯಾಗಿ ಕೆಳಗೆ ಹೋಗಲು ಹಾ ಅಂತ ಒಮ್ಮೆಲೆ ಜೋರಾಗಿ ಕೂಗಿದ ವೇದ. ತಕ್ಷಣ ಭಯ ಬಿದ್ದವಳೆ. ಏನಾಯ್ತು ಅಂದಳು. ಅವನ ಬಳಿ ಬಂದು ನಿಂತು ಗಾಬರಿಯಿಂದ ಅವಳನ್ನು ತನ್ನ ಮೇಲೆ ಎಳೆದುಕೊಂಡು, ನನಗೆ ಇವಾಗ ನನ್ನ ಹೆಂಡತಿಯನ್ನು ಮುದ್ದಾಡಬೇಕು ಅಂತ ಅನಿಸ್ತಿದೆ, ಆದರೆ ಅವಳು ನನ್ನ ನೋಡದೆ ಹಾಗೆ ಹೋಗ್ತಿದ್ದಾಳೆ, ಅದಕ್ಕೆ ಹೀಗೆ ನಾಟಕ ಮಾಡಿದ್ದು. ಬಿಡಿ ನಾನು ಕೆಳಗೆ ಹೋಗಬೇಕು ಸಿಡುಕಿದಳು. ಬಿಡಲ್ಲ ಅಂದವನ್ನ ಅವಳ ಕೆನ್ನೆಗೆ ಮುತ್ತು ಕೊಡಲು ಅವಳು ಮುಖ ತಿರುವಿದಳು. ಯಾಕಿಷ್ಟು ಕೋಪ? ರಾತ್ರಿ ಹೋಗಿದ್ದಕ್ಕೆ ಬೇಜಾರಾಯ್ತಾ? ಆಗದೇನು, ಒಬ್ಬಳೇ ಇರೋಕ್ಕೆ ತುಂಬ ಬೇಜಾರಾಯಿತು. ಸಾರಿ, ಇನ್ಮೇಲೆ ಆ ಥರ ಎಲ್ಲ ನಿನಗೆ ಬೇಜಾರು ಇರೋಕೆ ಟ್ರೈ ಮಾಡ್ತೀನಿ. ನೀನು ಕೋಪ ಮಾಡ್ಕೊಬೇಡ ಪ್ಲೀಸ್ ಮುದ್ದಾಗಿ ಕೇಳಲು ಅವಳ ಕೋಪ ಜರ್ರಂತ ಹಿಡಿದಿತ್ತು. ಸರಿ, ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? 4 ಗಂಟೆ ಆಗಿತ್ತು. ನೀನು ಕುಳಿತಲ್ಲೇ ಹಾಗೆ ಮಲಗಿದ್ದೆ. ನಾನೇ ನಿನ್ನನ್ನು ನೆದೆ ಮೇಲೆ ಮಲಗಿಸಿಕೊಂಡೆ. ಅಂದವಳು ಅವನನ್ನೇ ನೋಡುತ್ತಿರಲು. ಹಾಯ್, ಯಾಕಾಗಿ ನೋಡ್ತೀಯಾ? ಏನಾದರೂ ಕೊಡಬೇಕು ಅಂತ ಅನಿಸ್ತಿದ್ರೆ ಆಸೆ ಇದ್ದರೆ ಕೊಡು, ನನ್ನನ್ನು ಬೇಡ ಅನ್ನಲ್ಲ ಅಂದ ಕಣ್ಣು ಹೊಡೆದು. ಏನು ಕೊಡಲ್ಲ ಅಂತ ತುಟಿ ಕೊಂಕಿಸಲು, ಹಾಗಾದರೆ ನಾನೇ ತಗೊಳ್ತೀನಿ ಅಂದು ಅವಳ ಮುಖದ ತುಂಬೆಲ್ಲ ಮುತ್ತಿಟ್ಟಿದ. ಅವಳು ಕಣ್ಣು ಮುಚ್ಚಿ ಮಲಗಿದ್ದವಳು ಕಣ್ಣು ಬಿಟ್ಟು ಅವನ ಕಡೆ ನೋಡಲು ಅವನ ನೋಟ ಅವಳ ತುಟಿಗಳ ಮೇಲೆ ಇದ್ದಿದ್ದು ನೋಡಿ ನಾಚಿದಳು. ಅವಳ ಅದರವನ್ನು ದೀರ್ಘವಾಗಿ ಬಂಧಿಸಿದ.
ಖುಷಿ ಅವನಿಗೆ ಸ್ಪಂದಿಸುತ್ತಾ ಅವನ ಹಿಂದಲೆಯನ್ನು ಒತ್ತಿ ಹಿಡಿದಿದ್ದಳು. ಅವಳ ತುಟಿಗಳಿಗೆ ಬಿಡುಗಡೆ ಕೊಟ್ಟವ. ರಾತ್ರಿ ನಿಲ್ಲಿಸಿದ ಶುಭ ಕಾರ್ಯವನ್ನು ಇವಾಗ ಮುಂದುವರೆಸೋಣ ಅಂದ ಮೋಹಕವಾಗಿ. ಅಯ್ಯೋ ಇಲ್ಲಪ್ಪ ಬೇಡ. ಯಾಕೋ ಬಂಗಾರಿ? ಬೇಡ ಅಷ್ಟೆ. ಅಲ್ಲಮ್ಮ, ಫಸ್ಟ್ ನೈಟ್ ಆಗಿಲ್ಲ ಅಲ್ವಾ? ಅದನ್ನೇ ಕಂಟಿನ್ಯೂ ಮಾಡಿ ಫಸ್ಟ್ ಡೇ ಮಾಡೋಣ, ಏನಂತೀಯ? ತುಂಟತನದಿಂದ ನುಡಿದ. ಅಯ್ಯೋ ಬೇಡಪ್ಪ ಅಂದು ನಾಚಿ ಮುಖ ತಿರುಗಿಸಿದವಳೆ. ನಾನು ಕೆಳಗೆ ಹೋಗಬೇಕು ಬಿಡಿ ಪ್ಲೀಸ್ ಅಂದಾಗ, ಹ್ಞೂ ಬಿಡಲ್ಲ, ನೀನು ನನಗಿಂತ ಕಂಜೂಸ್ ಆಗ್ಬೇಡ ಬಂಗಾರಿ, ಸ್ವಲ್ಪ ಏನಾದರೂ ಕೊಡ್ತಾ ಇರು. ಅವಳು ಅವನ ಕಡೆ ನೋಡಲು ಅವಳ ಮೇಲೆ ಬಾಗಿದವ. ಅವಳ ತುಂಬ ಹತ್ತಿರ ಇದ್ದ ಅವನ ಕೆನ್ನೆ ಮೇಲೆ ತುಟಿ ಒತ್ತಿ, ನನಗೆ ನಿಮ್ಮ ಮೀಸೆ ಮುಟ್ಟಬೇಕು ಅಂತ ಅನಿಸ್ತಿದೆ, ಒಂದ್ಸಲ ಮುಟ್ಲಾ? ಹೇ ಬಂಗಾರಿ, ಅದನ್ನು ಕೇಳಬೇಕಾ? ನಾನು ನಿನ್ನವನೇ ಕಣಮ್ಮ, ಏನು ಬೇಕಿದ್ರೂ ಮಾಡ್ಬೋದು. ನಿನ್ನ ಆಸೆ ಈಡೇರಿಸ್ಕೊ ಅಂದಾಗ ಅವನ ಸ್ಮೈಲ್ನಲ್ಲಿ ಅವನ ಮೀಸೆ ಮೇಲೆ ಕೈ ಆಡಿಸಿದಳು. ಅವಳ ಆಸೆ ಪೂರೈಸಿದ್ದು. ಅವನು ಅವಳ ಕೊರಳ ಒನಪಲಿ ಮುದ್ದಾಟ ಮುಂದುವರೆಸಿದ್ದ. ಬಿಡಿ ಸಾಕು, ನಾನು ಕೆಳಗೆ ಹೋಗ್ತೀನಿ ಪ್ಲೀಸ್ ಅನ್ನಲು ಅವಳನ್ನು ನೋಡಿ ಮತ್ತಷ್ಟು ಮುದ್ದಿಸಿ ಅವಳನ್ನು ಬಿಟ್ಟಿದ್ದ. ಅವಳು ಅವನಿಂದ ಬಿಡಿಸಿಕೊಂಡು ಹೊರಗೆ ಓಡಿದಳು. ಅವಳ ವರಸೆಗೆ ನಕ್ಕವ ಅವಳ ಗುಂಗಲ್ಲೇ ಮತ್ತೆ ಮಲಗಿದ. ಅವನ ರೂಮ್ಗೆ ಕಾರ್ತಿ ಜೊತೆ ಅವನ ತಮ್ಮಂದಿರೆಲ್ಲ ಬಂದರು. ಎದ್ದೇಳೋ ವೇದ, ಇನ್ನೂ ಮಲ್ಕೊಂಡೇ ಇದೆಯಲ್ಲೋ? ನಾನು ಆಮೇಲೆ ಎದ್ದೇಳ್ತೀನಿ, ನೀವೆಲ್ಲ ಹೋಗಿ ಹೊರಗೆ. ರಾತ್ರಿಯೆಲ್ಲ ಮಲ್ಕೊಂಡಿರ್ಲಿಲ್ವಾ? ಇಲ್ಲ ಕಣ್ರೋ, ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ. ಮತ್ತೆ ಮುದುಡಿ ಮಲಗಿದ. ಅವನನ್ನು ಕಾಡಿಸಿ ಎದ್ದೇಳಿಸಿದರು ಎಲ್ಲ ಸೇರಿ. ಅವನನ್ನು ನೋಡಿ, ಕಣ್ಣು ಏನೋ ಇಷ್ಟು ರೆಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡೋದು ಬಿಟ್ಟು ಹೀಗೆಲ್ಲ ನಿದ್ದೆಗೆಟ್ಟರೆ ಹೇಗೋ ಅಂದು ತಮಾಷೆ ಮಾಡಿ ನಗಲು, ನನ್ನ ಮಕ್ಕಳ್ರ, ನನಗೆ ಬೆಳಗ್ಗೆ ಬೆಳಗ್ಗೆ ಬಂದು ಏನೇನೋ ಮಾತಾಡಿ ಹೊಟ್ಟೆ ಉರಿಸ್ಬಿಡಿ. ನಾನು ನೈಟ್ ಮನೆಯಲ್ಲಿ ಇರಲಿಲ್ಲ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಅಂದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.